ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ MCC ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಕಾಲೇಜಸ್ಗಳು ಮತ್ತು ಮೇಲೆ ಕೋರ್ಸ್ ಡೀಟೇಲ್ಸ್ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನಿಮಗೆ ಫೀ ಸ್ಟ್ರಕ್ಚರ್ ಆಗಿರ್ಬೋದು, ಹಾಸ್ಟೆಲ್ ಫೀ ಆಗಲಿ ಕಂಪ್ಲೀಟ್ ಡೀಟೇಲ್ ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ಅದಕ್ಕಾಗಿ ನಿಮಗೆ ಇದೇನು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ, ಇದರ ಲಿಂಕ್ ಕಮೆಂಟ್ ಸೆಕ್ಷನ್ ಇರುತ್ತೆ. ಆದರೆ ಆ್ಯಕ್ಚುಲಿ ವಾಟ್ಸಪ್ ಚಾನಲ್ ಹಾಕಿದ್ದೇನೆ, ಚಾನಲ್ಗೆ ಜಾಯ್ನ್ ಆಗಿ ಅಲ್ಲೆಲ್ಲ ಅಪ್ಡೇಟ್ಸ್ಗೆ ಫ್ರೀ ಆಗಿ ಬರುತ್ತೆ. ಓಕೆ, ಲಿಂಕ್ ಯೂಸಲಿ ನಾನು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೇನೆ. ಕ್ಲಿಕ್ ಮಾಡಿ ಈ ರೀತಿ ನಿಮಗೆ ಸ್ಕ್ರೀನ್ ಓಪನ್ ಆಗುತ್ತೆ. ಓಕೆ, ಸೊ ಓಪನ್ ಆದಾಗ ನೀವು ಇಲ್ಲಿ ಟೈಪ್ ಆಫ್ ಇನ್ಸ್ಟಿಟ್ಯೂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ಇದೆ ನಿಮಗೆ. ಆಲ್ ಇಂಡಿಯಾ ಕೋಟ ಅಂದರೆ ಎಲ್ಲ ಗೌರ್ಮೆಂಟ್ ಕಾಲೇಜಸ್ ಇರ್ತವೆ. ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ಡೀಮ್ಡ್ ಆಗಿರ್ಬೋದು, ಎಲ್ಲ ಡೀಟೇಲ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗುತ್ತೆ. ಯಾವುದು ಲೀಸ್ಟ್ ನಿಮಗೆ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಡೀಮ್ಡ್ ಯೂನಿವರ್ಸಿಟಿಲಿರುವಂತಹ ಕಾಲೇಜಸ್ಗಳ ಡೀಟೇಲ್ಸ್ ಮತ್ತು ಆಮೇಲೆ ಫೀ ಸ್ಟ್ರಕ್ಚರ್ ತಿಳ್ಕೊಬೇಕಂದ್ರೆ ಡೀಮ್ಡ್ ಯೂನಿವರ್ಸಿಟಿ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ ನಂತರ ನೀವು ಯಾವ ಇನ್ಸ್ಟಿಟ್ಯೂಟ್ ಇಲ್ಲಿ ಬೇಕಾದರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾವಿಲ್ಲಿ BLD ಯೂನಿವರ್ಸಿಟಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ಸೊ ಪ್ರೋಗ್ರಾಮ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನಿಮಗೆ ಆಲ್ ಅಥವಾ MBBS ಮೇಲೆ ಕ್ಲಿಕ್ ಮಾಡುವುದು. ಪರ್ಟಿಕ್ಯುಲರ್ಲಿ ಡೆಂಟಲ್ ಬೇಕಾಗಿತ್ತು ಅಂದರೆ ಆ ಕಾಲೇಜ್ನ ಸೆಲೆಕ್ಟ್ ಮಾಡಿಕೊಂಡು ನೀವಲ್ಲಿ ಚೆಕ್ ಮಾಡ್ಬೋದು. ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡ್ಬೋದು ಇಲ್ಲಿ. ಓಕೆ, ಸೊ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಇದೊಂದು ಈ ಒಂದು ಕಾಲೇಜಲ್ಲಿ ಬಾಂಡ್ ಇದ್ದರೆ ಅದನ್ನು ನೀವು ವ್ಯೂ ಮಾಡ್ಬೋದು, ಅಥವಾ ಡೀಟೇಲ್ ಬೇಕಾದರೆ ವ್ಯೂ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮಗೊಂದು PDF ಓಪನ್ ಆಗುತ್ತೆ. ಫೈನ್. ಸೊ ಅದ್ಮೇಲೆ ಓಪನ್ ಮಾಡೋಣ. ಸೊ ಇಲ್ಲಿ ನಿಮಗೆ ಕಾಲೇಜ್ ಕಂಪ್ಲೀಟ್ ಆಗಿ ನಿಮಗೆ ಫೀ ಸ್ಟ್ರಕ್ಚರ್ ಏನಿದೆ, ಹಾಸ್ಟೆಲ್ ಫೀ ಏನಿದೆ, ಅದರ ಡೀಟೇಲ್ಸ್ ಫೋನ್ ನಂಬರ್ಸ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ನಿಮಗೆ ಡೀಟೇಲ್ ಇಲ್ಲಿ ಅವೈಲೇಬಲ್ ಆಗುತ್ತೆ. ನೋಡ್ಬೋದು ಇಲ್ಲಿ ನೇಮ್ ಆಫ್ ದ ಕಾಲೇಜ್ ತೋರಿಸ್ತಾ ಇದ್ದೀನಿ. ಓಕೆ, ಡೀಟೇಲ್ ಸ್ಟೇಟ್ ಇರುತ್ತೆ, ಆಮೇಲೆ ಕೋಡ್ ಆಗಿರ್ಬೋದು. ಫೈನ್. ಆಮೇಲೆ ಫೀ ಸ್ಟ್ರಕ್ಚರ್ ಸಂಬಂಧಪಟ್ಟ ಹಾಸ್ಟೆಲ್ ಇನ್ಕ್ಲೂಡಿಂಗ್ ಅಲ್ಲಿ ನಿಮಗೆ ಯೂಸಲಿ ಕೆಲವು ಸಲ ಕೊಡ್ತಾರೆ. ಓಕೆ, ಸೊ ಇಲ್ಲಪ್ಪ ಅಂತ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಇಲ್ಲಿ. ಸೊ ಆನ್ಯುವಲ್ ಫೀ ಆಫ್ ದ ಕ್ಯಾಂಡಿಡೇಟ್ ನೋಡ್ಬೋದು ಇಲ್ಲಿ 19 lakh ವರೆಗಿದೆ. 19 ಲಕ್ಷ ಫೀಸ್ ಇದೆ. ಇದು ಪರ್ ಇಯರ್ ಫೀಸ್ ಇರುತ್ತೆ, ಪ್ಯಾಕೇಜ್ ಇರೋದಿಲ್ಲ. ಕನ್ಫ್ಯೂಸ್ ಆಗಬೇಡಿ. ಡೀಮ್ಡ್ ಯೂನಿವರ್ಸಿಟಿ ಅಂತ ಬಂದಾಗ ಫೀ ಸ್ಟ್ರಕ್ಚರ್ ಯೂಸಲಿ ಹೈ ಇರುವಂಥದ್ದು 19 ಲಕ್ಷದವರೆಗಿದೆ. 22 ಲಕ್ಷದವರೆಗೂ 25 ಲಕ್ಷದವರೆಗೂ ಯೂಸಲಿ ಫೀ ವೇರಿ ಆಗುತ್ತೆ. ಬಟ್ ಇಲ್ಲಿ ಈ ಕಾಲೇಜ್ ರಿಲೇಟೆಡ್ ನಾನು ನಿಮಗೆ ಹೇಳ್ತಾ ಇದ್ದೀನಿ 2024 ಸಂಬಂಧಪಟ್ಟಂಗೆ. ಓಕೆ, ಮೊಬೈಲ್ ನಂಬರ್ ಎಲ್ಲ ಡೀಟೇಲ್ಸ್ ನಿಮಗೆ ಈ ರೀತಿ ಅವೈಲೇಬಲ್ ಆಗುತ್ತೆ. ಫೈನ್. ಈ ರೀತಿ ನೀವೇನಪ್ಪ ಅಂದರೆ ಎಲ್ಲ ಡೀಮ್ಡ್ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಆಲ್ ಇಂಡಿಯಾ ಕೋಟಾದಲ್ಲಿ ಬರುವಂತಹ ಎಲ್ಲ ಕಾಲೇಜ್ ಡೀಟೇಲ್ಸ್ನ ನೀವಲ್ಲಿ ಚೆಕ್ ಮಾಡ್ಕೊಳ್ಬೋದು. ಓಕೆ, ಆಲ್ ಇಂಡಿಯಾ ಕೋಟಾ ಅಂತ ನೀವು ಸೆಲೆಕ್ಟ್ ಮಾಡಿರಪ್ಪ ಅಂತಂದರೆ, ಆಲ್ ಇಂಡಿಯಾ ಕೋಟಾ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿನ ಫೀ ಸ್ಟ್ರಕ್ಚರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಮಲ್ಲಿ ಆಲ್ ಇಂಡಿಯಾ ಕೋಟಾ ಅಂತ ತಗೊಳ್ತಾ ಇದ್ದೀನಿ. ರೈಟ್. ಸೊ ಇಲ್ಲಿ ನೀವು ಕಾಲೇಜಸ್ಗಳು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನಾವೇನು ಮಾಡೋಣಪ್ಪ ಅಂತಂದರೆ BMC ಕಾಲೇಜ್ ಬೇಕಾದರೆ ನೀವೆಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಮ್ಮದು ಗೌರ್ಮೆಂಟ್ ಕಾಲೇಜ್ನಲ್ಲಿ ಡೆಂಟಲ್ ಆಗಿರ್ಬೋದು, ನೀವೆಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ ತೆಗೆದುಕೊಳ್ಳೋಣ. ಇದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ಇದು ತೆಗೆದುಕೊಳ್ತೇನೆ. ಓಕೆ, ಸೊ ಆಮೇಲೆ ಇಲ್ಲಿ ನಮ್ಮ ಕೋರ್ಸ್ ಯೂಸಲಿ MBBS ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಕಾಲೇಜ್ಗಳ ಫೀ ಸ್ಟ್ರಕ್ಚರ್ನ ಇಲ್ಲಿ ಚೆಕ್ ಮಾಡ್ಕೊಳ್ಳೋ. ಆಲ್ರೆಡಿ ನಾನು ನಿಮಗೆ ಮೊದಲು ಸಹ ಕಳಿಸಿದ್ದೇನೆ. ಬಟ್ MCC ಅಂಡರ್ ನಿಮಗೆ ಗೌರ್ಮೆಂಟ್ ನೋಡೋ ಅವಶ್ಯಕತೆ ಬೀಳೋದಿಲ್ಲ. ಸ್ಪೆಷಲಿ ಡೀಮ್ಡ್ ಚೆಕ್ ಮಾಡ್ಕೊಳ್ಬೋದು. ಓಕೆ, ಸೊ ಇಲ್ಲಿ ಹಾಸ್ಟೆಲ್ ಫೀ ಇನ್ಕ್ಲೂಡಿಂಗ್ ಎಲ್ಲ ಇರುತ್ತೆ. ಇಲ್ಲಿ ಯಾವಾಗ ಗೌರ್ಮೆಂಟ್ ಅಂತ ತೆಗೆದುಕೊಂಡಾಗ ಸ್ಟೈಫಂಡ್ ಎಲ್ಲ ನಮಗೆ ಅಲ್ಲಿ ಯೂಸಲಿ ಕೊಡ್ತಾರೆ. ಸೊ ನೋಡ್ಬೋದು ಅಲ್ಲಿ 70,200 ಫೀ ಇದೆ ಇಲ್ಲಿ. ಓಕೆ, ಹಾಸ್ಟೆಲ್ ಹೇಳಿದ್ದೇನೆ, ಕೆಲವು ಸಲ ಯೂಸಲಿ ಮೆನ್ಷನ್ ಮಾಡ್ತಾರೆ, ಕೆಲವು ಸಲ ಯೂಸಲಿ ಮೆನ್ಷನ್ ಮಾಡೋದಿಲ್ಲ. ಈ ರೀತಿ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಯಾವುದೇ ಕಾಲೇಜು ನೀವಲ್ಲಿ ನೋಡ್ಕೊಳ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ನನಗೆ ಶೇರ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಡೀಮ್ಡ್ ಆಗಿಲ್ಲ, ಆಲ್ಮೋಸ್ಟ್ ಏನಪ್ಪ ಅಂದರೆ 250+ ಮಾರ್ಕ್ಸ್ ಇದ್ದಂಥ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಅಂದರೆ 12 lakh ಯಾರಿಗೆ ಸಿಗೋದಿಲ್ಲೋ ಆ ವಿದ್ಯಾರ್ಥಿಗಳು ಡೀಮ್ಡ್ ಟ್ರೈ ಮಾಡೋದು ಭಾಳ ಬೆಟರ್ ಅನ್ಕೋತೀನಿ. ಡೀಮ್ಡ್ ಆಗಿಲ್ಲ ಅಂದರೆ ಬೇಕಾದ್ರೆ ಪ್ರೈವೇಟ್ ಯೂನಿವರ್ಸಿಟಿ ಟ್ರೈ ಮಾಡ್ಬೋದು, ಇಲ್ಲ ಲಾಸ್ಟಿಗೆ ಮ್ಯಾನೇಜ್ಮೆಂಟ್ ಸಹ ಟ್ರೈ ಮಾಡ್ಬೋದು. ಓಕೆ, ಸೊ ಅರ್ಥ ಆಯ್ತು ಅನ್ಕೋತಾ ಅದನ್ನು ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ. ಓಕೆ, ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಶೇರ್ ಮಾಡಲು ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತಷ್ಟು ನಮ್ಮ ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್. ಬಾಯ್.